ಯೋಗ ಅಂದರೆ ಕಾನ್ಸಂಟ್ರೇಷನ್ ಅಂತ, ಅಂದರೆ ಫೋಕಸ್. ನಾವು ಏನು ಮಾಡ್ತಾ ಇದ್ದೀವೋ ಅದನ್ನು ಫೋಕಸ್ಡಾಗಿ ಮಾಡೋದು, ಕಾನ್ಸಂಟ್ರೇಷನಿಂದ ಮಾಡೋದು, ಖುಷಿಯಾಗಿ ಮಾಡೋದು, ಎಫೆಕ್ಟಿವ್ ಆಗಿ ಮಾಡೋದು. ಸೊ ಹೇಗೆ ಖುಷಿಯಾಗಿ ಮಾಡೋದು, ಫೋಕಸ್ಸಿಂಗಾಗಿ ಮಾಡೋದು? ಯಾವಾಗ ನಾವು ಮಾಡೋ ಕೆಲಸ ನಮಗೆ ಖುಷಿ ಅನಿಸುತ್ತೆ, ಫೋಕಸ್ಸಿಂಗ್ ಯಾವಾಗ ಅನಿಸುತ್ತೆ? ನಾವು ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದವಾಗ. ಸೊ ಇಂಟ್ರೆಸ್ಟ್ ಬರ್ಸೋದು ನಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾದವಾಗ, ಅದ್ರದ್ದು ಬೆನಿಫಿಟ್ಸ್ ಗೊತ್ತಾಗೋದವಾಗ. ಸೊ ಯೋಗ ಅಂತಂದರೆ ಫಿಸಿಕಲ್ ಮತ್ತು ಮೆಂಟಲ್ ಎರಡೂ ಹೆಲ್ತನ್ನು ಬ್ಯಾಲೆನ್ಸ್ ಮಾಡೋದು. ಸೊ ಈ ಬ್ಯಾಲೆನ್ಸಿಂಗಿಂದ, ಮೆಂಟಲ್ ಮತ್ತು ಫಿಸಿಕಲ್ ಬ್ಯಾಲೆನ್ಸಿಂಗಿಂದ ಯಾವುದೇ ಒಂದು ಕೆಲಸನ ನಾವು ಫೋಕಸ್ಡಾಗಿ ಮಾಡಿದ್ರೆ ಅದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ? ಡೆಫಿನೆಟಾಗಿ ಪಾಸಿಟಿವ್ ರಿಸಲ್ಟ್ಸೇ ಸಿಗುತ್ತೆ. ನಾವೇನೇ ಕೆಲಸ ಮಾಡ್ತಾ ಇರಲಿ, ಈವನ್ ನಾವು ಊಟ ಮಾಡ್ತಾ ಇರಲಿ, ಊಟನ ಫೋಕಸ್ಡಾಗಿ ಕಾನ್ಸಂಟ್ರೇಟ್ ಮಾಡಿ ಮಾಡೋದ್ರಿಂದ ಆ ಫುಡ್ಡಿಂದ ನಮಗಾಗೋ ಬೆನಿಫಿಟ್ಸು ಪಾಸಿಟಿವ್ ಆಗಿರ್ತವೆ. ಫುಡ್ಡನ್ನು ಎಂಜಾಯ್ ಮಾಡ್ತೀವಿ. ಅದೇ ರೀತಿ ನಾವೇನೇ ಕೆಲಸ ಮಾಡ್ತಾ ಇದ್ರೂ ಆ ಕೆಲಸದ ಮೇಲೆ ನಾವು ಫೋಕಸ್ಡಾಗಿ ಇಂಟ್ರೆಸ್ಟಿಂದ, ಮನಸ್ಸೊಂದು ಹೇಳಿದ್ರೆ ಬಾಡಿ ಒಂದು ಹೇಳೋದು, ಬಾಡಿ ಒಂದು ಹೇಳಿದ್ರೆ ಮನಸ್ಸೊಂದು ಹೇಳೋದು, ಇದು ಆಗದೆ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿನ ನಮಗೆ ಯೋಗ ತಂದುಕೊಡುತ್ತೆ. ಫ್ರೆಂಡ್ಸ್, ಯೋಗ ಅಂತಂದರೆ ಬರೀ ಫಿಸಿಕಲ್ಲಾಗಿ ಆಸನಗಳು ಮಾಡೋದಲ್ಲ, ಇನ್ ಡೆಪ್ತು ಇದು ಲೈಫ್ಗೆ ತುಂಬ ಎಲ್ಲ ರೀತಿಯಲ್ಲೂ ಒಳ್ಳೆ ಎಫೆಕ್ಟಿವ್ ಆಗಿ ಇರೋದಕ್ಕೆ ನಮ್ಮ ಯೋಗ ತುಂಬ ಬೆನಿಫಿಟ್ಸನ್ನು ಕೊಡುತ್ತೆ. ಸೊ ಇನ್ನೂ ಸವಿಸ್ತಾರವಾಗಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.